So, hello to everyone. Today we are discuss about the class 9 chapters, the physics chapter, the force and laws of motion, the chapter number 8. In this chapter, we have to taken as the first problem. The example 9.1. A constant force acts on an object of a mass 5 kg for a duration of 2 seconds. It increases the object velocity from 3 meter per second to 7 meter per second. Find the magnitude of applied force. This is the first question. Now, if the force was applied for a duration of 5 seconds, what would be the final velocity of the object? ಒಂದು ಲೆಕ್ಕ ಹೆಂಗದ ಅಂದ್ರೆ 5 kg ಮಾಸ್ ಇರ್ತಕ್ಕಂಥ ಒಂದು ವಸ್ತುವನ್ನು ಅದು 2 ಸೆಕೆಂಡ್ ಒಳಗೆ ಅದು ಎಷ್ಟು ಅದರ ಒಂದು ಸ್ಪೀಡ್ ಆಫ್ ವೆಲಾಸಿಟಿ ಇನ್ಕ್ರೀಸ್ ಆಗುತ್ತೆ ಅದು 3 ಮೀಟರ್ ಪರ್ ಸೆಕೆಂಡ್ ಇದು ಅಲ್ಲಿಂದ 7 ಮೀಟರ್ ಪರ್ ಸೆಕೆಂಡ್ ಅದರ ಮ್ಯಾಗ್ನಿಟ್ಯೂಡನ್ನು ಕಂಡುಹಿಡಿಯಿರಿ ಅಂತ ಹೇಳೋಣ. ಫಸ್ಟ್ ನಮ್ಗೆ ಗಿವನ್ ಡಾಟಾ ಏನೇನು ಕೊಟ್ಟು ನಾವು ಬರ್ಕೋಬೇಕು. ಆಲ್ರೆಡಿ ನಾನು ಬರ್ದಿದ್ದೀನಿ. ಮಾಸ್ 5 kg, ದ ಟೈಮ್ 2 ಸೆಕೆಂಡ್ಸ್ ಆ್ಯಂಡ್ ಇಲ್ಲಿ ದ ವೆಲಾಸಿಟಿ ಫ್ರಮ್ 3 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಟು 7 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂದರೆ ದ ಫೈನಲ್ ಆ್ಯಂಡ್ ಇನಿಷಿಯಲ್ ವೆಲಾಸಿಟಿ ವಿ ಹ್ಯಾವ್ ಟೇಕನ್. ಇನಿಷಿಯಲ್ ವೆಲಾಸಿಟಿ ನಾವಿಲ್ಲಿ 3 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ತೊಗೊಂಡಿದ್ದೀವಿ. ಫೈನಲ್ ವೆಲಾಸಿಟಿ 7 ಮೀಟರ್ ಪರ್ ಸೆಕೆಂಡ್ ತೊಗೊಂಡಿದ್ದೀವಿ. ಹಾಗಾದ್ರೆ ಫೋರ್ಸ್ ಎಷ್ಟು? ವಾಟ್ ಈಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಅಪ್ಲೈಡ್ ಫೋರ್ಸನ್ನು ಕಂಡುಹಿಡಿಯಬೇಕು. ಫೋರ್ಸನ್ನು ಕಂಡುಹಿಡಿದ ಮೇಲೆ ನಾವು ನೆಕ್ಸ್ಟ್ ಸೆಕೆಂಡ್ ವೆನ್ ವಿ ಫೋರ್ಸ್ ಅಪ್ಲೈಡ್ ಫಾರ್ ಅ ಡ್ಯೂರೇಷನ್ ಆಫ್ ಫೋರ್ಸನ್ನು 2 ಸೆಕೆಂಡಿಗೆ ಎಷ್ಟಾಯಿತು, ಹಾಗಾದರೆ 5 ಸೆಕೆಂಡಿಗೆ ಫೈನಲ್ ವೆಲಾಸಿಟಿ ಎಷ್ಟು ಇರ್ತದೆ ಅದನ್ನು ನೆಕ್ಸ್ಟ್ ಕಂಡುಹಿಡಿಯಬೇಕು. ನಾವು ವಿ ನೋ ದ ಫಾರ್ಮುಲಾ. ಫೋರ್ಸ್ ಫಾರ್ಮುಲಾ ನಮಗೆ ಆಲ್ರೆಡಿ ಗೊತ್ತಿದೆ. ಎಫ್ ಇಸ್ ಈಕ್ವಲ್ ಟು ಎಮ್ ಎ. ಓಕೆ, ಡೈರೆಕ್ಟಾಗಿ ನಾವು ಎಮ್ ಮತ್ತು ಎ ಕೊಟ್ಟಿದ್ರೆ ಇದೇ ಫಾರ್ಮುಲಾ ಹಾಕಿ ಮಾಡ್ಬೋದಾಗಿತ್ತು. ಬಟ್ ಇಲ್ಲಿ ನಮಗೆ ಎಕ್ಸಲರೇಷನ್ ಕೊಟ್ಟಿಲ್ಲ. ಎಮ್ ಅಂದ್ರೆ ಮಾಸ್, ಎ ಅಂದರೆ ಎಕ್ಸಲರೇಷನ್ ಕೊಟ್ಟಿಲ್ಲ ಅಂದ್ರೆ ವಿ ಹ್ಯಾವ್ ಟು ಯೂಸ್ ದ ಅಲ್ಟರ್ನೇಟ್ ಫಾರ್ಮುಲಾ. ಎಫ್ ಇಸ್ ಈಕ್ವಲ್ ಟು ಎಮ್ ಇಂಟು ಬ್ರಾಕೆಟ್ ಆಫ್ ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ. ಓಕೆ, ಮಾಸ್ ಇಂಟು ಬ್ರಾಕೆಟ್ ಆಫ್ ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ ಡಿವೈಡೆಡ್ ಬೈ ಟೋಟಲ್ ಟೈಮ್ ಟೇಕನ್. ಇದು ಮಾಡಿ ಇಲ್ಲಿ ನೋಡಿ. ಸೊ ಫೈನಲ್ ವೆಲಾಸಿಟಿ ಎಷ್ಟದ ಅಂದ್ರೆ ಸೊ ಎಫ್ ಇಸ್ ಈಕ್ವಲ್ ಟು ಮಾಸ್ ಎಷ್ಟು ಕೊಟ್ಟಿದ್ದಾನ 5 ಇಂಟು ಬ್ರಾಕೆಟ್ ಆಫ್ ಫೈನಲ್ ವೆಲಾಸಿಟಿ ಎಷ್ಟದ 7 ಮೈನಸ್ ಇನಿಷಿಯಲ್ ವೆಲಾಸಿಟಿ 3 ಡಿವೈಡೆಡ್ ಬೈ ದ ಟೋಟಲ್ ಟೈಮ್ ಟೇಕನ್ ಎಷ್ಟು ತೊಗೊಂಡಿರೋ ಟೈಮ್ 2 ಸೆಕೆಂಡ್. ಓಕೆ, ಸೊ 7 3 ಹೋದರೆ ಎಷ್ಟು? ದ 7 ಮೈನಸ್ 3 ಎಷ್ಟು? 4. ದ 5 ಇಂಟು ಬ್ರಾಕೆಟ್ ಆಫ್ 4 ಡಿವೈಡೆಡ್ ಬೈ 2. ಓಕೆ, 4 1s 4 2s 4 1 4 7 5 7 10. ಸೊ ಎಫ್ ಇಸ್ ಈಕ್ವಲ್ ಟು 5 ಇಂಟು 2, ದಿಸ್ ಇಸ್ ಈಕ್ವಲ್ ಟು 10. ಸೊ ಎಫ್ ಇಸ್ ಈಕ್ವಲ್ ಟು 10 ನ್ಯೂಟನ್. So in 2 seconds, what is the magnitude of the force? When we have to apply the force, we have to find out the force. 10 Newton ಬರುತ್ತೆ. ಈ 10 Newton ಬಂದಮೇಲೆ ಎಫ್ ಕಂಡುಹಿಡಿದ್ವಿ. ನೆಕ್ಸ್ಟ್ ಏನು ಕೇಳಿದನ, ವೆನ್ ದ ಫೋರ್ಸ್ ಅಪ್ಲೈಡ್ ಫಾರ್ ಡ್ಯೂರೇಷನ್ ಆಫ್ 5 ಸೆಕೆಂಡ್. 5 ಸೆಕೆಂಡ್ಗೆ ಅಪ್ಲೈ ಮಾಡಿದಾಗ ಏನಂತ ಕೇಳಿ, ವಿ ಹ್ಯಾವ್ ಟು ಅಪ್ಲೈ ದ ಸೇಮ್ ಫಾರ್ಮುಲಾ. ಎಫ್ ಇಸ್ ಈಕ್ವಲ್ ಟು ಎಮ್ ಇಂಟು ಎ ಆರ್ ಎಫ್ ಇಸ್ ಈಕ್ವಲ್ ಟು ಎಮ್ ಇಂಟು ಬ್ರಾಕೆಟ್ ಆಫ್ ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ. ಓಕೆ, ಸೊ ಎಫ್ ನಾವು ಕಂಡುಹಿಡಿದೀವಿ. ಎಷ್ಟು ಕಂಡುಹಿಡಿದೀವಿ? 10. 10 is equal to mass already given 5 into bracket of v minus u. v minus 1 we have to take an v here. ಈ v ಅನ್ನು ತಗೋಬಾರ್ದು. ನಾವು ಈ v ಅನ್ನು ಫೈಂಡ್ ಔಟ್ ಮಾಡೋದ್ರಿಂದ v ಅನ್ನು v ಅಂತ ಬರ್ಕೋಬೇಕು. v ಮೈನಸ್ ಇನಿಷಿಯಲ್ ವೆಲಾಸಿಟಿ ಇದನ್ನ ತಗೊಳ್ಳೋಣ. ಸೊ v ಮೈನಸ್ 3 ಡಿವೈಡೆಡ್ ಬೈ ಟೈಮ್ 5 ಸೆಕೆಂಡ್ ಅದ 5 ಅಂತ ತಗೊಳ್ಳೋಣ. Now E5 ಎರಡು ಕ್ಯಾನ್ಸಲ್ 10 is equal to V minus 3. ಕರೆಕ್ಟಾ? ಸೊ ಈ 3 ಅನ್ನು ನಾವೇನು ಮಾಡೋಣ, ಈ ಕಡೆ ತಗೊಂಬರೋಣ. ಹಾಗಂದ್ರೆ ಮೈನಸ್ 3 ತಿದ್ದು ಈ ಕಡೆ ಬಂತಪ್ಪ ಅಂದ್ರೆ ಏನಾಗ್ತದೆ ಹೇಳ್ರಿ, ಪ್ಲಸ್ 3 ಆಗುತ್ತೆ. ಹಾಗಾಗಿ 10 ಪ್ಲಸ್ 3 is equal to V, or 10 plus 3 13 is equal to V, or V is equal to 13 meter per second square. This is our final velocity. I think the problem is very clear. Example 9.2. Which would
required a greater force accelerating a 2 kg mass at 5 meter per second square or 4 kg mass at 2 meter per second square. ಸೊ ಇಲ್ಲಿ ಹೇಳ್ಕೊಟ್ಟಿದ್ದಾರೆ ಒಂದು ದ 2 kg mass with a 5 meter per second speed ಒಳಗೆ ಇನ್ನೊಂದು 4 kg mass at 2 meter per second. ಇವೆರಡರೊಳಗೆ ಯಾವುದ್ರದ್ದು ಒಂದು ಫೋರ್ಸ್ ಜಾಸ್ತಿ ಐತಿ ಅಂತಂದು ಕೇಳಿದ್ದಾರೆ ಅವರು. ಹಾಗಾಗಿ ನಾವು ಹೇಳ್ಕೊಟ್ಟಿರೋದ್ರಿಂದ ಆಬ್ಜೆಕ್ಟ್ 1 ಇಂದ ಆಬ್ಜೆಕ್ಟ್ 2 ಅಂತ ಮಾಡ್ಕೊಂಡು ನಾವು ಬಿಡಿಸೋಣ ಅಂದ್ರೆ ನಮ್ಗೆ ಗೊತ್ತಾಗುತ್ತೆ. ನಾವು ಮೊದಲ ಆಬ್ಜೆಕ್ಟ್ ಸೊಲ್ಯೂಷನ್ ಬರ್ಕೊಂಡಿದ್ದೀನಿ. ಆಬ್ಜೆಕ್ಟ್ 1 ಏನು ಕೊಟ್ಟಿದ್ದಾರೆ ಇಲ್ಲಿ m1 ಅಂದ್ರೆ ನಾನು ಈಸಿಯಾಗಿ ಹೇಳಿದ್ದು m1 a1 m2 a2 ಅಂತ ತೊಗೊಂಡಿದ್ದೀನಿ. ಆಬ್ಜೆಕ್ಟ್ 1 ಒಳಗೆ m 2 kg ಅದ, a 5 meter per second square ಅದ. ಆಬ್ಜೆಕ್ಟ್ 2 ಒಳಗೆ m2 4 kg and a square is 2 meter per second. Now we have to take it as the object 1. We know the formula F is equal to ma. In this case, we have taken the object 1, just we have to apply the m1 and a1. This is not mandatory, this is when we have to write this property. So F is equal to, so mass 2 into acceleration is 5. So F is equal to 5 to the 10 Newton. ಸೊ ಅದೇ ರೀತಿ ಆಬ್ಜೆಕ್ಟ್ 2 ಅನ್ನು ಟ್ರೈ ಮಾಡಬೇಕು. ಸೊ ನೀವೇನು ಮಾಡಿರಿ ಇದೇ ಟೈಪ್ ಆಬ್ಜೆಕ್ಟ್ 2 ಅನ್ನು ಬಿಡಿಸ್ರಿ. ಯು ಹ್ಯಾವ್ ಟು ಫಾಲೋ ದ ಸೇಮ್ ಫಾರ್ಮುಲಾ ಆ್ಯಂಡ್ ಯು ಹ್ಯಾವ್ ಟು ರೈಟ್ ಅಬೌಟ್ ದ ಆಬ್ಜೆಕ್ಟ್ 2 ಫಸ್ಟ್. ಸೊ ಎಫ್ ಇಸ್ ಈಕ್ವಲ್ ಟು ಎಮ್ ಎ ಆರ್ ಕ್ಯಾನ್ ಆಲ್ಸೋ ರೈಟ್ ಎಫ್ 2 ಆ್ಯಂಡ್ ಎಮ್ 2. ಸೊ ಎಫ್ ಇಸ್ ಈಕ್ವಲ್ ಟು, ಸೊ ಎಮ್ ಎಷ್ಟಾದ ನೋಡ್ರಿ 4 ಇಂಟು ಎಕ್ಸಲರೇಷನ್ ಎಷ್ಟಾದ ನೋಡ್ರಿ 2, 4 2s are 8. So 4 into 8 Newton. C. Object 1 we have to take as the force 10 Newton and object 2 we have to take as the force 8 Newton. So that's why ಇದಕ್ಕೆ F1 ಅನ್ನೋಣ, ಇದಕ್ಕೆ F2 ಅನ್ನೋಣ. Okay. F1 is greater than F2. Problems enough.